ಹಾಯ್ ಹಲೋ ನಮಸ್ಕಾರ. WinUpdates ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ನಿಮ್ಮ ವೈಫೈ ಪಾಸ್ವರ್ಡ್ಗಳನ್ನ ನೀವು ಲ್ಯಾಪ್ಟಾಪ್ನಲ್ಲಿ ಕನೆಕ್ಟ್ ಮಾಡಿರ್ತೀರಾ, ಹಾಗೆಯೇ ಆ ವೈಫೈ ಪಾಸ್ವರ್ಡ್ಗಳು ಕೆಲವೊಂದು ಸಲ ಮರ್ತೋಗಿರುತ್ತೆ. ಸೊ ಅದರಿಂದ ಹೇಗೆ ನಿಮ್ಮ ವಿಂಡೋಸ್ 11ನಲ್ಲಿ ನಿಮ್ಮ ವೈಫೈ ಪಾಸ್ವರ್ಡ್ನ ತಿಳ್ಕೊಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನೀವೇನೋ ನಮ್ಮ WinUpdates ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ವಿಂಡೋಸ್ 10ನಲ್ಲಿ ಹೇಗೆ ಆಪ್ಷನ್ ಇತ್ತು ಸೊ ಪಾಸ್ವರ್ಡ್ನ ನೋಡ್ಕೊಳೋಕ್ಕೆ, ಸೊ ವಿಂಡೋಸ್ 11ನಲ್ಲೂ ಕೂಡ ಹಾಗೆ ಇದೆ. ಸೊ ನೀವು ಈ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಂದ್ರೆ, ಚೆಕ್ ಮಾಡಬೇಕಂದ್ರೆ ನೀವು ವಿಂಡೋಸ್ ಆರ್ನ ಪ್ರೆಸ್ ಮಾಡಾದಮೇಲೆ ncpa.cpl ಅಂತ ಟೈಪ್ ಮಾಡಿ ಓಕೆ ಕೊಡಬೇಕಾಗುತ್ತೆ. ಓಕೆ ಕೊಟ್ಟಾದ ನಂತರ ನಿಮಗೆ ನೆಟ್ವರ್ಕ್ ಆ್ಯಂಡ್ ಕನೆಕ್ಷನ್ಸ್ಗೆ ಟ್ಯಾಬ್ಗೆ ಕರ್ಕೊಂಬರುತ್ತೆ. ನಂತರ ಇಲ್ಲಿ ನೀವು ವೈಫೈ ನಿಮ್ಮದು ಏನು ಕನೆಕ್ಟ್ ಆಗಿರುತ್ತೆ ಸೊ ಆ ನೇಮಲ್ಲೇ ನಿಮಗೆ SSID ಡಿಸ್ಪ್ಲೇ ಆಗ್ತಾ ಇರುತ್ತೆ. ನಂತರ ಇಲ್ಲಿ ನೀವು ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಕೊಡ್ತಾ ಇದೆ. IPv4 ಕನೆಕ್ಟಿವಿಟಿ, ಇಂಟರ್ನೆಟ್ ಆ್ಯಂಡ್ SSID ಅಂದರೆ SSID ಅಂದರೆ ನಿಮ್ಮ ವೈಫೈ ನೇಮ್ ಇದು. ಸೊ ನಂತರ ನಿಮಗೆ ಡ್ಯೂರೇಷನ್ನು ಯಾವಾಗಿಂದ ಕನೆಕ್ಟ್ ಆಗಿದೆ ಅನ್ನೋದೊಂದು ಆಪ್ಷನ್ ತೋರಿಸ್ತಾ ಇರುತ್ತೆ. ಹಾಗೆ ಸ್ಪೀಡ್ ಕೂಡ ಇದರಲ್ಲಿ ಅಪ್ ಟು 300 Mbps ಈ ಲ್ಯಾಪ್ಟಾಪು ತೊಗೊಳುತ್ತೆ. ಸೊ ಅದು ಈ ಸ್ಪೀಡ್ ಇರುತ್ತೆ. ನಂತರ ಸಿಗ್ನಲ್ ಕ್ವಾಲಿಟಿ. ಈಗ ನಿಮಗೆ ಪಾಸ್ವರ್ಡ್ ಎಲ್ಲಿ ನೋಡಬೇಕಪ್ಪ ಅಂದರೆ ನಿಮಗೆ ವೈರ್ಲೆಸ್ ಪ್ರಾಪರ್ಟೀಸ್ ಮೇಲೆ ಹೋಗಬೇಕಾಗುತ್ತೆ. ನಂತರ ನಿಮಗೆ ಇಲ್ಲಿ ಕನೆಕ್ಷನ್ ಮತ್ತು ಸೆಕ್ಯೂರಿಟಿ ಅಂತ 2 ಟ್ಯಾಬ್ಸ್ ಬರುತ್ತೆ. ಅಲ್ಲಿ ನಿಮಗೆ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮಗೆ ಏನಿದೆ ಸೆಕ್ಯೂರಿಟಿ ಟೈಪು, ಹಾಗೆಯೇ ನೆಟ್ವರ್ಕ್ ಸೆಕ್ಯೂರಿಟಿ ಕೀ ಇದೆ ನಿಮ್ಮ ಇಲ್ಲಿ ವೈಫೈ ಪಾಸ್ವರ್ಡು ಸ್ಟೋರ್ ಆಗಿರುತ್ತೆ. ನಂತರ ನೀವು ಇಲ್ಲಿ ಶೋ ಕ್ಯಾರೆಕ್ಟರ್ಸ್ ಅಂತ ಕೊಡುತ್ತೆ. ಈ ವೈಫೈ ಪಾಸ್ವರ್ಡ್ನ ತಿಳ್ಕೊಂಡೋಗಿ ನಿಮಗೆ ಆ ಲ್ಯಾಪ್ಟಾಪ್ ಪಾಸ್ವರ್ಡ್ ಗೊತ್ತಿರಬೇಕಾಗುತ್ತೆ, ಅದು ಅಡ್ಮಿನ್ ಪಾಸ್ವರ್ಡು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ WinUpdates. ಸೊ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ WinUpdates ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸೊ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್, ಹ್ಯಾವ್ ಎ ನೈಸ್ ಡೇ.